ಚಿಕ್ಕಿಗೆ ಸರ್ಪ್ರೈಸ್ ಕೊಡಿ. ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮಮ್ಮ ಮನೆಗೆ ಬಂದಿದ್ದೆ. ಸೊ ಸುಮ್ಮನೆ ಹಂಗೆ ನಾರ್ಮಲ್ ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ. ಇದು ನೆನಪಿದೆಯಾ ಗೈಸ್, ಮರ್ಸೇಬು ಚೈಲ್ಡ್ಹುಡ್ ಪ್ರತಿಯೊಬ್ಬರು ಡ್ರೀಮ್ ಇದು. ನಮ್ಮ ಸ್ಕೂಲ್ ಎದುರುಗಡೆ ಇದನ್ನ ಕಟ್ ಮಾಡಿ ಅಂದರೆ ಉಪ್ಪಿನ ಪುಡಿ ಮತ್ತು ಖಾರದ ಪುಡಿ ಎಲ್ಲ ಹಾಕಿ ಕೊಡೋರು. ಸಖತ್ತಾಗಿರ್ತಿತ್ತು. ನಾವು ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮನ ಹತ್ರ ಇಸ್ಕೊಂಡೋಗಿ ಇದೇ ಹಣ್ಣೆ ನಾನಂತೂ ತಿಂತಿದ್ದು ಜಾಸ್ತಿ. ಅದು ಬಿಟ್ಟರೆ ಇನ್ನು ಬೇರೆ ಬೇರೆ ತಿಂಡಿ, ಮಾವಿನಕಾಯಿ ಏನೇನೋ ಇರ್ತಿತ್ತು. ಇದು ಟ್ಯಾಮ್ರಿಂದು ಕ್ಯಾಂಡಿ ಬರುತ್ತಲ್ಲ, ಅದೆಲ್ಲ ನನ್ನ ತಂಗಿ ಇವಾಗ ಕಟ್ ಮಾಡಿ ಕೊಟ್ಲು ತಿನ್ನು ಅಂತ ಹೇಳ್ಬಿಟ್ಟು ನೆನಪಾಯಿತು. ಅದಕ್ಕೆ ಇದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಸಖತ್ತಾಗಿದೆ. ರೇರು ಈಗ ವರಮಹಾಲಕ್ಷ್ಮಿ ಹಬ್ಬ ಸೀಸನ್ ಬಂದಿರೋದ್ರಿಂದ ಇವಾಗ ಸ್ಟಾರ್ಟ್ ಆಗಿದೆ ಮರ್ಸೇಬು. ಇನ್ನು ಇದರಲ್ಲೇನೋ ಇಂಪೋರ್ಟೆಡ್ ಬರುತ್ತೆ, ಅದು ಇಷ್ಟೊಂದು ಕಿಕ್ಕಿರಲ್ಲ ತಿಂದಾಗ. ಅದು ಒಂಥರ ಸಾಫ್ಟ್ ಆಗಿರುತ್ತೆ ಫ್ರೂಟ್ಸು. ನಾನಂತೂ ನನ್ನ ಪ್ರೆಗ್ನೆಂಟಲ್ಲಿ ಅದೇ ಹಣ್ಣು ಜಾಸ್ತಿ ತಿಂದಿದ್ದು. ಇವಾಗ ನನ್ನ ತಂಗಿಯನ್ನು ಮರ್ಸೇಬ್ ತಿನ್ನೋಣ ಅಂತ ತರಿಸ್ಕೊಂಡಿದ್ದಾಳೆ. ಅವಳು ಪ್ರೆಗ್ನೆಂಟ್ ಇರೋದ್ರಿಂದ ಸಕ್ಕತ್ತಾಗಿದೆ ಟೇಸ್ಟ್. ಮೊದಲಿಗೆ ನನ್ನ ವೀಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ವಾಚ್ ಅವರ್ ಗೈಸ್ ಸೀರಿಯಸ್ಲಿ ಹೇಳ್ತೀನಿ 15 ಮೇಲೆ ಇನ್ಕ್ರೀಸ್ ಆಗ್ತಿದೆ ಪರ್ ಡೇ. ಅಂದರೆ ನಾನು ಡೈಲಿ ವ್ಲಾಗ್ ತುಂಬ ದಿನ ಮಾಡಿಲ್ಲದೆ ಇರೋದ್ರಿಂದ ಎವ್ರಿ ಡೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೀನಿ. ಅದರಿಂದ ತುಂಬಾ ಥ್ಯಾಂಕ್ ಯು ವಾಚ್ ಅವರ್ ಇನ್ಕ್ರೀಸ್ ಮಾಡ್ತಿರೋದಕ್ಕೆ. ನಂದು ಕಣ ಚಿಕ್ಕಿ, ನಂದು ಅಯ್ಯೋ ಬೇಡ ಹೋಗೋಣ ನಾನು. ಚಿಕ್ಕಿಗೂ ಪಾಪ ಹೋಗುತ್ತಲ್ಲ ಅವಾಗ. ಚಿಕ್ಕಿ ನಂದು, ಚಿಕ್ಕಿ ನಂದು. ಮುದ್ದೆ ನಂದು. ನನ್ನ ಮಗಳು ಇದ್ದಾಗ ಬೇರೆಯವ್ರು ಯಾರನ್ನು ತಪ್ಕೊಳಂಗಿಲ್ಲ. ಎಲ್ಲ ನಂದು ನಂದು ನನಗ್ ಬೇಕು ಅಂತಾಳೆ. ಇಲ್ಲಿ ನೋಡಿ ಹೆಂಗ್ ಕಿರುತ್ತಿದ್ದಾಳೆ. ಹೋಗು ನನ್ನ ಮಗಳು ನೋಡಿಲಿ, ಚಿಕ್ಕಿ ಮಗಳಂತೆ. ನೋಡಿ ಗೈಸ್, ಮಾರ್ನಿಂಗ್ ಅಷ್ಟೇ ಸ್ನಾನ ಮಾಡಿಸಿದ್ದೀನಿ ನಮ್ಮ ಬೇಬಿಗೆ. ಮತ್ತೆ ಇಲ್ಲಿ ಮಾಡಿಸ್ಕೊಂಡಿದ್ದಾಳೆ ಸ್ನಾನನ. ಏನೇ ಯಾಕೆ ಮಾಡಿಸ್ಕೊಂಡಿದ್ದೀವಿ ಸ್ನಾನ? ಅಜ್ಜಿ ಮಾಡಿಸ್ತಾ? ಅಜ್ಜಿನ ಇಲ್ಲ ಚಿಕ್ಕಿನ? ಅವಳಿಗೆ ತುಂಬಾ ಇಷ್ಟ ನೀರಲ್ಲಿ ಆಟ ಆಡೋದು ಅಂತ ಹೇಳಿದ್ರೆ, ಅದರಿಂದ ಮತ್ತೆ ಇಲ್ಲೂ ಮಾಡಿಸ್ಕೊಂಡಿದ್ದಾಳೆ. ಕ್ಯೂಟಿ ಬೇಬಿ. ನಮ್ಮಮ್ಮ ನನಗಿಷ್ಟ ಅಂತ ಹೇಳ್ಬಿಟ್ಟು ರಾಗಿ ರೊಟ್ಟಿ ಕಲಿಸ್ತೈತೆ. ರಾಗಿ ರೊಟ್ಟಿಗೆ ಏನ್ ಗೊತ್ತಾ ಸ್ಪೆಷಲ್? ಉಪ್ಪು ಸಾಂಬಾರ್ ಖಾರ. ಇದೇ ನನ್ನ ಫೇವ್ರೇಟ್. ಉಪ್ಪು ಸಾಂಬಾರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮನೇಲಿ ಎಲ್ಲಾರ್ಗು. ಅಂದ್ರೆ ನಮ್ಮ ಮನೇಲಿ, ನಮ್ಮ ಹಸ್ಬೆಂಡ್ ಮನೇಲಿ ಯಾರು ತಿನ್ನಲ್ಲ, ನಮ್ಮ ಅತ್ತೆ ಮಾತ್ರ ತಿನ್ನೋದು. ಅದರಿಂದ ನಾವು ಮಾಡೋದೇ ಇಲ್ಲ. ಇವಾಗ ನಮ್ಮಮ್ಮ ರಾಗಿ ರೊಟ್ಟಿ ಮಾಡಿ ಉಪ್ಪು ಸಾಂಬಾರ್ ಇದೇನ್ಮ ಇದು ಗೊಡ್ಗಾರನ ಚಟ್ನಿ ಮಾಡ್ತಾ ಇದೆ ರೊಟ್ಟಿಗೆ. ರಾಗಿ ರೊಟ್ಟಿಗೆ ಸಖತ್ತಾಗಿರುತ್ತೆ ಟೇಸ್ಟ್. ತಿಂತೀರಾ ನೀವು? ನಮ್ ಪಾಪ ನಮ್ಮ ತಂಗಿಯವ್ರು ತಿನ್ನಂಗಿಲ್ಲ. ಇವಾಗ ಅವಳು ಬೇರೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾಳೆ. ಸ್ಕ್ಯಾನಿಂಗ್ ಏನು ಹೆಚ್ಚಿನ ಇವತ್ತು? ನೆಕ್ಸ್ಟ್ ಸ್ಕ್ಯಾನಿಂಗ್ ಯಾವಾಗ ಅಂತ ಕೇಳ್ಕೊ ಬರಕ್ ಹೋಗ್ತಾ ಅವಳಂತೆ. ವಾಮಿಟ್ ಎಲ್ಲ ಸ್ಟಾಪ್ ಆಗೈತಾ? ಸ್ಟಾಪ್ ಆಗಿಲ್ಲ, ಡೈಲಿ ಒಂದ್ಸತಿ ಕಂಪಲ್ಸರಿ ಇದ್ದೇ ಇರುತ್ತೆ. ಹೌದಾ? ಹಂಗಾದ್ರೆ ಇನ್ ಕಂಟ್ರೋಲ್ ಆಗೈತಲ್ಲ? ಹೆಂಗಿದ್ರು ಕಂಟ್ರೋಲ್ ಆಗೈತಿ. ಮತ್ತೆ ಇನ್ನೊಂದ್ ಮಗು ಮಾಡ್ಕೋತೀಯಾ? ಇಲ್ಲಪ್ಪ, ಅದಕ್ಕೆ ದೊಡ್ಡ ನಮಸ್ಕಾರ. ಯಾಕೆ ದೊಡ್ಡ ನಮಸ್ಕಾರ ಅಂತೀಯಾ? ಮಾಡ್ಕೊ. ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದೇ, ನನ್ಗಿರೋದೊಂದೇ ಸಾಕು. ಅದನ್ನೇ ಸೆಟಲ್ ಮಾಡೋಣ ಲೈಫಲ್ಲಿ. ಮುದ್ದು ಬಾಯಲ್ಲಿ
ಏ ಹೋಗ್ಮಾ ಸುಮ್ನೆ. ನೋಡಿ ಗೈಸ್ ನಮ್ಮ ಅಮ್ಮ ಅಲ್ಲಿ ಹೇಳ್ತೈತೆ ಇನ್ನೊಂದ್ ಮಾಡ್ಕೊ ಅಂತ ಅಂದ್ಬಿಟ್ಟು ಇನ್ನೇನ್ ಕೆಲ್ಸ. ಚಿನಿ ಇವಾಗ ಎಲ್ತ್ ಹೆಂಗೈತೆ? ಆರಾಮಿದೆ, ಏನು ಪ್ರಾಬ್ಲಮ್ ಇಲ್ಲ? ಏನು ಹೇಳಕ್ಕಾಗಲ್ಲ ಡೈಲಿ ಏನಾದ್ರೂ ಒಂದಿರುತ್ತೆ. ನೋಡಿ ಗೈಸ್ ಪಾಪ ಡೈಲಿ ಒಂದೇನಾದ್ರೂ ಇರುತ್ತಂತೆ. ಡೈಲಿ ಏನಾದ್ರೂ ಒಂದ್ ರೋಗ ಇರುತ್ತೆ. ತಲೆನೋವು, ಹೊಟ್ಟೆ ನೋವು, ಆಮೇಲೆ ಹೊಟ್ಟೆ ಡೈಜೆಸ್ಟ್ ಆಗದೆ ಇರೋದು, ಹೊಟ್ಟೆ ಉಬ್ರ, ಏನಾದ್ರೂ ಒಂದಿರುತ್ತೆ. ಪಾಪ ನನ್ ತಂಗಿ ಸಾಕಾಗ್ಬಿಟ್ಟವಳೆ ಗೈಸ್. ಅವಳಿಗೆ ತಲೆ ಕೆಟ್ಟೋಗ್ತೈತೆ ಮೈನ್. ಹಾಯ್ ಮಾಡಿದಂತ. ಹಾಯ್ ಹಾಯ್ ಎವ್ರಿವನ್. ಹೇಳು ಹೇಳು. ನಿಂಗೆ ಅಂತ ಮೈ. ಹಾಯ್ ಎವ್ರಿವನ್ ಹೇಳು. ಹಾಯ್ ಎವ್ರಿವನ್. ಅಜ್ಜಿ ಅನ್ಬಿಡು ಹೋಗ್ಲಿ. ನೋಡಿ ಗೈಸ್ ನಮ್ಮಮ್ಮ ರೊಟ್ಟಿ ತಟ್ಟಿ ಉಪ್ಪು ಸಾಂಬಾರ್ ಖಾರ ಜೊತೆಗೆ ಈರುಳ್ಳಿ ಕೊಟ್ಟೈತೆ. ಸಖತ್ತಾಗಿರುತ್ತೆ ಟೇಸ್ಟು. ಫಸ್ಟ್ ತಿನ್ಬಿಡ್ತೀನಿ. ಗುಂಡ ನೀನು ತಿಂತಿ ರೊಟ್ಟಿ? ರೊಟ್ಟಿ ತಿಂತೀಯಾ? ಹೋಗೋಲಿ ಮಾಮ ಬಂದ. ಓಯ್ ಮುಖ ತೋರಿಸಿ ಲಾಯ್ ಮಾಡು ಪುಟ್ಟು. ಓಯ್ ಸ್ನಾನ ಮಾಡಿದೀಯಲ್ಲ ಬೆಳ್ಳಗಾಗಿದೀಯಾ ತೋರ್ಸಮ್ಮ. ಓ ಕ್ಯೂಟಿ ಪಾಯ್. ಓಡ್ ಬತ್ತಾಳೆ ಇವಾಗ ಎತ್ಕೊಬಿಡ್ತಾನಂತ. ನೋಡಿ ಗೈಸ್ ನನ್ನ ತಂಗಿ ಬದುಕ್ತಾ ಇರೋದು ಈ ಸೀಬೆಕಾಯಿ ತಿಂದೇನೆ ಈ ಪ್ರೆಗ್ನೆಂಟ್ ಜರ್ನಿಲಿ. ನೋಡಿ ಇಲ್ಲಿ ನನ್ನ ಮಗ್ಳುನ ಅದೇ ಕೊಡ್ತೈತೆ. ತಿನ್ಸಮ್ಮ ಚಿಕ್ಕಿಗೆ. ಅದು ಸೀಬೆಕಾಯಿ ಕೋಲ್ಡ್ ಆಯ್ತದೆ ತಿನ್ಕಳೆ ನೀನೆ. ಅದ್ ಕೊಡುವಾಗ ಇಸ್ಕ ತಿನ್ನೆ. ಮುದ್ದು ಏನ್ ಆಡಿಯೋ ನೀನು? ಏನ್ ಆಡಿಯೋ ನೀನು? ಏನ್ ಆಡಿಯೋ ನೀನು? ಏನ್ ಆಡಿಯೋ ನೀನು? ಪುಟ್ಟು ಬಾಯ್ ಮಾಡಿ ಚಿಕ್ಕಿಗೆ. ಬಾಯ್ ಬಾಯ್. ಬರ್ತಲ್ ಬಾ ಹಾಸ್ಪಿಟಲ್ಗೆ ಹೋಗಿ ಚಿಕ್ಕಿ. ಉಪ್ಪ ಕೊಟ್ಬಿಡು. ಹೋಗ್ ಕೊಡು ಉಪ್ಪನ. ಓ ಅಗ್ಗಿ ಬಾ 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 ಕಮಾನ್ ಕಮಿಯರ್. ಗೈಸ್ ನಮ್ಮಮ್ಮ ಊರಿಂದ ಗಡಿಯಾರ ತಗೊಬಂದಿದ್ರು. ನಮ್ಮ ಅಪ್ಪ ಇದ್ದಾಗ ತಗೊಬಂದಿದ್ದು ಬ್ಯಾಂಗ್ಳೂರಿಂದಾನೇ ತಗೊಬಂದಿದ್ದು. ಗಾಳಿಗೆ ಬಿದ್ದು ಒಡೆದೋಗಿದೆಯಂತೆ. ಫೋನಲ್ಲೇ ನೋಡಿದೆ ಟೈಮು 6:30 ಆಗಿದೆ ಆಲ್ರೆಡಿ. ನನ್ನ ತಂಗಿ ಸ್ಕ್ಯಾನಿಂಗ್ ಹೋಗಿದ್ಲು. ಹೇಗೆ ಏನು ಬಂದಿದೆ ರಿಸಲ್ಟ್ ಅಂತ ಗೊತ್ತಿಲ್ಲ. ಕೇಳೋಣ ಇರಿ ಅವಳನ್ನ. ಇವಾಗಷ್ಟೇ ಬಂದ್ಲು. ಏನೇ ಹೇಳಿದ್ರು ಡಾಕ್ಟ್ರು? ಫಸ್ಟ್ ಕುತ್ಕೋ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡು. ಚೆನ್ನಾಗಿದೆ ಅಂತ ಅಂದ್ರಾ? ಏನಂದ್ರು? ನೋಡಿ ಗೈಸ್ ನಮ್ಮ ಪಾಪು ನಗ್ತಾ ಇದ್ದಾಳೆ. ನನ್ನ ತಂಗಿ ಉಸು ಅಂತ ಉಸಿರು ಬಿಡ್ತಿದ್ರೆ. ಪುಟ್ಟು ಪುಟ್ಮಲ್ಲು ಗೈಸ್ ಇವಾಗ ಮನೆಗೆ ಹೊರಡಬೇಕು. ಇಲ್ಲಿಂದ ಒಂದು 1/2 ಕಿಲೋಮೀಟರ್ ಆಗುತ್ತೆ. ನೆಟ್ಕೊಂಡೇ ಹೋಗ್ತೀನಿ. ಪಾಪು ಮತ್ತು ನಾನು ನನ್ನ ತಮ್ಮನ ಕರ್ಕೊಂಡು ಹೋಗ್ತೀನಿ ಜೊತೆಲಿ. ನಮ್ಮ ಅತ್ತೆ ಇಡ್ಲಿಗೆ ಸಾಂಬಾರು ಮಾಡಿದ್ರು. ಸೊ ಸಾಂಬಾರನ್ನೇ ಇಟ್ಬಿಟ್ಟು ಸೈಡ್ಸ್ ಏನಾದರೂ ಮಾಡ್ತೀನಿ ಇವಾಗ. ಏನು ಅಡುಗೆ ಮಾಡೋದು ಅನ್ನೋದೇ ತಲೆನೋವು ಮೇಯ್ನು ನನಗಂತೂ. ದಿನ ಅದೇ ಕತೆ. ನಾವು ಹಸ್ಬೆಂಡ್ ಬೇರೆ ಇದು ಮಾಡ್ದ ಅದು ಮಾಡ್ದ ಅಂತ ಬೇರೆ ಹೇಳ್ತಾ ಇರ್ತಾರೆ. ಒಂಥರ ಬೇಜಾರಾಗುತ್ತೆ. ಮಾಡಿದ್ದನ್ನ ತಿನ್ನೋಣ ಅನ್ನೋ ಮೈಂಡ್ ಸೆಟ್ ಇಲ್ಲ. ಅಂದರೆ ತಿಂತಾರೆ ಆದ್ರೂ ಕಮೆಂಟ್ ಹೊಡಿತಾರೆ. ಎಲ್ಲರ ಮನೆಯಲ್ಲೂ ಇದೇ ಪ್ರಾಬ್ಲಮ್ ತಾನೇ. ನಮ್ಮ ಮನೇಲೂ ಅದೇ ಪ್ರಾಬ್ಲಮ್ಮು. ಇವಾಗ ಹೊರಡ್ತೀನಿ. ಏನು ಹೇಳಿದ್ರು ಡಾಕ್ಟರು ಹೇಳು? ಇವತ್ತೇನು ಸ್ಕ್ಯಾನಿಂಗ್ ಇಲ್ಲ, ಮೊನ್ನೆನೇ ಸ್ಕ್ಯಾನಿಂಗ್ ಆಯಿತು. ಅದ್ರ ರಿಪೋರ್ಟ್ ಚೆಕ್ ಮಾಡಿ ಹೇಳಿದ್ರು ಚೆನ್ನಾಗಿದೆ ಬೇಬಿ, ಏನಿಲ್ಲ ಅಂತ. ವೆಯ್ಟ್ ಗೇನ್ ಒಂಚೂರು ಆಗಿಲ್ಲ, ಅಷ್ಟೇ ಇದ್ದೀನಿ. ಅಂದರೆ ನೀನು ವೆಯ್ಟ್ ಗೇನ್ ಆಗಿಲ್ವಾ? ಇಲ್ಲ ಬೇಬಿ ವೆಯ್ಟ್ ಗೇನ್ ಆಗಿಲ್ವಾ? ಮೇಡಮ್ ಹಲೋ ಮಾಡಿ ಮೇಡಮ್. ನೋಡಿ ಗೈಸ್ ನಮ್ಮ ಪಾಪು ಆ ಮೇಲ್ಗಡೆಯಿಂದ ಕಿತ್ತಾಕ್ಬಿಟ್ಟು ಬೆರಳಿಗೆ ಬೇರೆ ಇಟ್ಕೊಂಡು ನಿಂತ್ಕೊಳ್ಳುತ್ತೆ. ಏನ್ ಆಡ್ತೀಯೋ ನೀನು? ನೋಡಿ ಗೈಸ್ ನನ್ನ ಮಗಳು ಎಷ್ಟು ಚೆನ್ನಾಗಿ ಆಡ್ಕೊಂತಾಳೆ ಎಲ್ಲಾರನು. ಏನ್ ಆಡ್ತೀಯೋ ನೀನು? ನೋಡಿ ಹಿಂಗ ಆಡ್ಕೊಂತಾಳೆ ನೋಡಿ. 2469 ಆಯ್ತು ಬಿಲ್ಲು. 2469 ಟ್ಯಾಬ್ಲೆಟ್ ಸೇರ್ಸಾ? ಎಲ್ಲ ಟ್ಯಾಬ್ಲೆಟ್ 500 ಕನ್ಸಲ್ಟೆಂಟ್ಸ್. ತೋರ್ಸು ಟ್ಯಾಬ್ಲೆಟ್ಸ್ ಎಷ್ಟು ಬರ್ದವ್ರೆ, ಎಷ್ಟು ಕೊಟ್ಟಿದ್ದಾರೆ. ನನ್ನ ತಂಗಿ ನೋಡಿ ಗೈಸ್ ಅಳ್ತಾ ಇದ್ದಾಳೆ ಆಲ್ರೆಡಿ. ಅಮ್ಮ ಏನು ಇಷ್ಟೊಂದು ಟ್ಯಾಬ್ಲೆಟ್ಸು? 1 ತಿಂಗ್ಳಿಗಂತ ಈ ತರ ಅಬ್ಬಾ ಎಷ್ಟೆಷ್ಟು ಉದ್ದ ಇದೆ ನೋಡಿ. ನನಗೆ ಬೇರೆ ತರದ್ ಕೊಟ್ಟಿದ್ರು ಚಿನಿ. ಇದು ಯಾವ್ದೋ ವಿನ್ FXT ಅಂತ. ಇದು ನೈಟ್ ತಗೋಬೇಕಂತೆ ಊಟ ಆದ್ಮೇಲೆ. ಇದು ಮಾರ್ನಿಂಗ್ ಅಂತ. ಇದೇನೇ ಕಲರ್ ಟ್ಯಾಬ್ಲೆಟು? ಆಫ್ಟರ್ನೂನ್ ಅಂತ ಇದು. ಇದು ಮಾರ್ನಿಂಗ್ ಅಂತ.
ಮತ್ತೆ ಹಳೇದೆಲ್ಲ ಟ್ಯಾಬ್ಲೆಟ್ ಸ್ಟಾಪ್ ಮಾಡ್ಬೇಕಾ? ಹಳೇದಿದೆ ಹಳೇದೊಂದಾ? ಇದೊಂದು ಕಂಟಿನ್ಯೂ ಮಾಡಿದ್ದಾರೆ ಹಳೇದು. ಹೌದಾ? 1 ಮಂತ್ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ರ ಅನ್ನಲ್ಲ, ಗ್ಯಾಸ್ಟ್ರಿಕ್ ಕೊಟ್ಟಿದ್ದಾರೆ. ಬಿಫೋರ್ ಫುಡ್ ತಗೋ 20 ಮಿನಿಟ್ಸ್ ಫುಡ್ ಅಂತ. 10 ಗಂಟೆಗೆ ತಿಂತೀನಿ ಟಿಫನ್ ಅದಕ್ಕೆ ಬೈದು ಹಾಕಿದ್ರು. ಹೌದಾ? ಎಷ್ಟು ಗಂಟೆಗೆ ತಿನ್ಬೇಕಂತೆ? 9 ಗಂಟೆಗೆಲ್ಲ ಆಗಿರ್ಬೇಕಂತೆ. ತಿನ್ನು ಬೇಗ ಎದ್ದು. ಮಲ್ಗೋವಾಗ್ಲೂ ಅಷ್ಟೇ ಊಟ ತಿಂದು ಮಲ್ಗಷ್ಟರಲ್ಲಿ ಡೈಜೆಷನ್ ಆಗಿರ್ಬೇಕು ಚಿನಿ. ನಿಂದು ಊಟ ಸಿಸ್ಟಮ್ ಸರಿ ಇಲ್ಲ ಮೇನು. ಅಯ್ಯೋ 7:30 8 o'clock ಎಲ್ಲ ಆಗ್ಬಿಟ್ಟಿರ್ಬೇಕು. ಓ ಪೌಡರ್ ಇದು ಮಿಲ್ಕ್ ಜೊತೆ ಕುಡಿಬೇಕಾ? ಮಿಲ್ಕ್ ಇಲ್ಲ ಅಂದ್ರೆ ವಾಟರ್. ಮಿಲ್ಕ್ ಜೊತೆ ಕುಡಿ, ಏನಾಗಲ್ಲ. ಕುಡಿ, ಏನಾಗಲ್ಲ ಮಿಲ್ಕ್ ಜೊತೆ. ನೋಡಿ ಗೈಸ್, ನಾನು ಮತ್ತೆ ನನ್ನ ತಂಗಿ ಇಬ್ರು ಅಲರ್ಜಿ ಮಿಲ್ಕ್ ಅಂತ ಅಂದ್ರೆ. ಬಟ್ ನಾನು ಕುಡ್ದೆ ಸ್ವಲ್ಪ ಮಂತಾದ್ರೂ ಮಗುಗೋಸ್ಕರ. ನನ್ನ ತಂಗಿನೂ ಕುಡಿತಾಳೆ, ಇವಾಗ ಹಂಗ ಅಂತಾಳೆ ಅಷ್ಟೇ. ಬಟ್ ಕಷ್ಟಪಟ್ಟು ಕುಡಿತಾಳೆ ಪಕ್ಕ. ನೋಡಿ ಅಡ್ವರ್ಟೈಸ್ ಹಿಂಗ್ ಕೊಡ್ತಿದೀಯಾ ಈ ಬ್ರ್ಯಾಂಡ್? ಯಾವ್ದೋ ಪ್ರೋಟಿಕಾ ಅಂತೆ. ಚಾಕ್ಲೇಟ್ ಪೌಡರ್ ಅನ್ಸುತ್ತೆ ಕಣೆ, ಅದು ಚಾಕೋ ಪೌಡರು. ಓಕೆ ಗೈಸ್, ಇದಿಷ್ಟೇನೆ. ಅವಳು ಪಾಪು ಎಲ್ಲ ಚೆನ್ನಾಗಿದ್ಯಂತೆ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಮನೆಗೆ ಹೊರಡ್ತೀನಿ ನಾನು. ನನ್ನ ಬೇಬಿ ನೋಡಿ ಏನ್ ಮಾಡ್ತಿದೆ. ಆ ಪೌಡರ್ನ ತಿನ್ನುತ್ತೆ ಇಲ್ಲ ಕುಡಿಯುತ್ತೀನಿ ಅಂತ ಇಟ್ಕೊಂಡಿದ್ಯಾ ನೀನು? ಡೋಲೋನ ಬೇರೆ ಕಲರ್ ಕಣ. ಬಾಯ್ ಹೇಳು ಅಜ್ಜಿಗೆ, ಚಿಕ್ಕಿಗೆ, ಎಲ್ಲಾರ್ಗು ಬಾಯ್ ಹೇಳು ಬೇಗ, ಪಟ್ ಅಂತ ಹೋಗೋಣ. ಚಾಚಾ, ನಿಮ್ ಮನೆಗೆ ಹೋಗ್ತೀನಿ ನೀನು. ಗೈಸ್, ಇದು ಅದ್ರ ನೆಕ್ಸ್ಟ್ ಡೇ ವ್ಲಾಗು. ತುಂಬ ಲೇಟ್ ಆಗೋಯ್ತು, ಅದರಿಂದ ವೀಡಿಯೋನ ಎಂಡ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಇವತ್ತು ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಡಾಕ್ಟರ್ ಸಿಗಲ್ಲ ಅಂತ ಹೇಳಿದ್ರು. ಬಟ್ ಫಾರ್ಮಸಿಗೆ ವ್ಯಾಕ್ಸಿನ್ ಬಂದಿದೆ ಅಂತ ಇನ್ಫಾರ್ಮ್ ಮಾಡಿದ್ರು. ನಾಳೆ ಬೇಗ ಹೋಗಿ ಹಾಕಿಸ್ಕೊಬೇಕು. ಇವಾಗ ಊಟ ಎಲ್ಲ ಮುಗಿಸಿ ಮಲ್ಗೋಣ ಅಂತ ಬಂದ್ವಿ, ನಾನು ನನ್ನ ಮಗಳಿಬ್ರು. ಪಾಪ ಇಲ್ಲಿ ಹಾಯ್ ಮಾಡು, ಇಲ್ಲಿ ಹಾಯ್. ಹಾಯ್ ಫ್ರೆಂಡ್ಸ್. ನೋಡಿ ಗೈಸ್, ನಮ್ಮ ಮಗು ಮೈಕ್ ಇಟ್ರೆ ಇದನ್ನೇ ತಿನ್ಕೊಳಕ್ ಹೋಗ್ಬಿಡುತ್ತೆ. ಸಾಕು ಸಾಕು. ಗೈಸ್, ವಾಚ್ ಅವರ್ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗ್ತಿದೆ. ಹಾಗೆ ನಮ್ಮ ಮತ್ತೆ ಸ್ಯಾರಿ ಕಲೆಕ್ಷನ್ಸ್ಗೂ ಅಷ್ಟೇ ಮೋರ್ ದೆನ್ 300+ ವ್ಯೂಸ್ ಆಗ್ತಿದೆ. ತುಂಬಾ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.